ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪಾಯಿಂಟ್ 13ರಲ್ಲಿ ಎಸ್ಐಟಿಯಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ನಿನ್ನೆಯೂ ಕೂಡ ಅಲ್ಲಿ ಹತ್ರ 18 ಅಡಿ ಆಳವನ್ನು ಅಗೆದಿದ್ರು, ಆದರೆ ಏನೂ ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಮತ್ತೆ ಅನಾಮಿಕನ ಒಂದು ರಿಕ್ವೆಸ್ಟ್ ಮೇರೆಗೆ, ಮನವಿ ಮೇರೆಗೆ ಮತ್ತೆ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಪಾಯಿಂಟ್ 13ರಲ್ಲಿ ಎಸ್ಐಟಿಯಿಂದ ಶೋಧ ಕಾರ್ಯ ಮುಂದುವರಿಕೆ. ನಿನ್ನೆ 18 ಅಡಿ ಆಳ ಅಗೆದಿದ್ದಂತಹ ಎಸ್ಐಟಿ ಅಧಿಕಾರಿಗಳು ಇಂದು ಮತ್ತೆ ಸ್ಪಾಟ್ 13ರ ಸುತ್ತಮುತ್ತ ಶೋಧ ಕಾರ್ಯ ಮುಂದುವರಿತಾ ಇದೆ. ಅನಾಮಿಕನ ಸಮ್ಮುಖದಲ್ಲೇ ಎಸ್ಐಟಿ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಕಾರ್ಯಾಚರಣೆ ಇವತ್ತು ಮತ್ತೆ ಪಾಯಿಂಟ್ ನಂಬರ್ 13ರಲ್ಲಿ ನಡೀತಾ ಇದೆ. ನಿನ್ನೆ 18 ಅಡಿ ಆಳವನ್ನು ಅಗೆದಿದ್ದಂತಹ ಎಸ್ಐಟಿ ಅಧಿಕಾರಿಗಳು ಈತ ತೋರಿಸಿರುವಂತಹ ಜಾಗದ ಪೈಕಿ 13ರಲ್ಲಿ 12 ಆಗಿದೆ. ಈಗ 13ನೇ ಒಂದು ಕೆಲಸ ಎಲ್ಲರೂ ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇತ್ತು. ಯಾಕೆ ಮಾಡರ್ನ್ ಟೆಕ್ನಾಲಜಿ ಬಳಸ್ತಾ ಇಲ್ಲ, ಯಾಕೆ ಬರೀ ಮ್ಯಾನ್ ಪವರ್ ಹಾರೆ ಪಿಕಾಸಿ ಗುದ್ಲಿಯನ್ನು ಬಳಸ್ಕೊಂಡು JCB ಹಿಟಾಚಿಯನ್ನು ಬಳಸ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ? ಏಕೆಂದರೆ ಇಷ್ಟು ವರ್ಷಗಳ ಕಾಲಾಂತರದ ಒಂದಷ್ಟು ಭೌಗೋಳಿಕ ಪ್ರಾಕೃತಿಕ ಬದಲಾವಣೆಗಳಲ್ಲಿ ಏನು ಬೇಕಾದರೂ ಆಗಿರಬಹುದು. ಹೀಗಾಗಿ ನನಗೂ ಹ್ಯೂಮನ್ ಬ್ರೈನ್ ಪವರ್ ಪ್ರಕಾರ ನೋಡೋದಾದರೂ ಕೂಡ ಅಷ್ಟೊಂದು ಜ್ಞಾಪಕ ಶಕ್ತಿ ಯಾರಿಗೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ಕೂಡ ಈ ಥರದ ಕಾಡು ಪ್ರದೇಶದ ಮಧ್ಯದಲ್ಲಿ. ಹೀಗಾಗಿ ಅನಾಮಿಕ ಒಂದು ಮನವಿಯನ್ನು ಮಾಡಿಕೊಂಡಿರ್ತಾನೆ, ಒಂದಷ್ಟು ಮಾಡರ್ನ್ ಟೆಕ್ನಾಲಜಿ ಬಳಸೋಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ. ಅದರಲ್ಲೂ ಆತನ ನಿರೀಕ್ಷೆ ಮತ್ತು ಹೇಳಿಕೆಯಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದ್ದಂಥದ್ದು ಪಾಯಿಂಟ್ ನಂಬರ್ 13ರಲ್ಲಿ ಅವನೇ ಹೇಳಿರುವಂತಹ ಪ್ರಕಾರ 2ಕ್ಕಿಂತ ಹೆಚ್ಚು ಕಳೆಬರಗಳು ಸಿಗಬಹುದು ಅನ್ನುವಂಥದ್ದು ಆತನೇ ಹೇಳಿದ್ದಂಥ ಮಾಹಿತಿ ಆದ ಕಾರಣ SIT ಅವ್ರಿಗೂ ಕೂಡ ಒಂದಷ್ಟು ಹೆಚ್ಚಿನ ನಿರೀಕ್ಷೆ ಇತ್ತು ಪಾಯಿಂಟ್ ನಂಬರ್ 13ರಲ್ಲಿ. ಹೀಗಾಗಿ GPR ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಬಳಸುವ ಮುಖೇನ ಇವರು ಮೇಲಿಂದ ಅದನ್ನು ನೋಡಲಾಗುತ್ತೆ. ಏನೋ ಇದೆ ಅನ್ನುವಂಥ ಮಾಹಿತಿ ಬಂದ ಕ್ಷಣಕ್ಕೆ ಅಲ್ಲಿಗೆ JCB ಹಿಟಾಚಿಯನ್ನು ಕರೆಸ್ತಾರೆ. ಅದರ